ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಈಗ 4ನೆಯ ಸಂಧಿಯ ಪದ್ಯಗಳ ವಾಚನ ಶ್ರೀ ಎಚ್ ಎಲ್ ಶ್ರೀಕಂಠ ಅವರಿಂದ, ವ್ಯಾಖ್ಯಾನ ಶ್ರೀ ಎಚ್ ಎಸ್ ಗೋಪಾಲ್ ಅವರಿಂದ. ಸೈನ್ಯದೊಡನೆ ಯೌವನಾಶ್ವನ ಮಗ ಸುವೇಗನೆಂಬ ಮಹಾ ಶೂರ ಧೀರ ಭೂಮಿ ನಡುಗುವಂತೆ ಬಿಲ್ಲಿನ ಝೇಂಕಾರ ಮಾಡಿ ಯುದ್ಧಕ್ಕೆ ಅನುವಾಗಿ ಬಂದ. ಹಾಗೆಯೇ ಯೌವನಾಶ್ವ ಮಹಾರಾಜನು ಅಂಬರದೊಳ್ ಅಡೈಸಿದೊಡೆ ನಮ್ಮ ರಥಿ ಕರ್ಕಳಂ ಬಗೆಯದಹಿತಂ ಹಯಂ ಬೆರೆಸಿ ಸೈವರಿದನೆಂಬುದಂ ಕೇಳು. ಆಗಳ ಯೌವನಾಶ್ವಭೂಪಂ ತಾನೇ ಕೋಪದಿಂದೇ ತುಂಬಿವರಿ ಸಂಪೆಗೆಯಲ್ ಅಲರ ಪರಿಮಳದ ಸೂರೆಗಂಬಯಸಿ ಬಂದು ಇದು ಮಿಗೆ ಪೊಸತೆನುತೇ ಹರಿಸಿದಂ ಬೇಗದಿಂ ಮಣಿವರೂತಮಂ ಕೆಲಬಲದ ಮನ್ನೆಯರ ಗಡಣದಿಂದೇ. ಏನು, ನಮ್ಮ ರಥಿಕರನ್ನ ಲೆಕ್ಕಿಸದೆ ನಮ್ಮ ಅಮೂಲ್ಯ ಅಶ್ವರತ್ನವನ್ನ ಆಕಾಶ ಮಾರ್ಗದಲ್ಲಿ ನಮ್ಮ ಶತ್ರು ಕೊಂಡೊಯ್ದಾನೆ. ಒಳ್ಳೆಯದು. ದುಂಬಿ ಮರಿ ಸಂಪಿಗೆ ಹೂವಿನ ಪರಿಮಳವನ್ನು ಸೂರೆಗೊಳ್ಳಲು ಬಯಸಿ ಬಂದ ಹಾಗಿದೆ. ಅಂದರೆ ಆ ಸಂಪಿಗೆಯ ವಾಸನೆಗೆ ದುಂಬಿ ಸಾಯುತ್ತೆ. ಅದನ್ನ ಹೇಳ್ತಾ ಇವನು ಸಾಯೋಕೆ ಬಂದಿದ್ದಾನೆ ಅಂತ ಹೇಳ್ತಾ ಆ ಯೌವನಾಶ್ವ ಹೇಳ್ತಾ ಇದ್ದಾನೆ, ಹೊಸ ರೀತಿ ಇದು ಎಂದು. ತನ್ನ ಮಣಿರಥದಲ್ಲಿ ಅವನು ಬರಲು ಅವನ ಸಾಮಂತರು ಅವನೊಡನೆ ಬಂದರು. ಯೌವನಾಶ್ವನ ಹಿಂದೆ ಸೈನ್ಯ ಹೇಗೆ ಬರುತ್ತಿತ್ತು ಎಂಬುದನ್ನ ಕೇಳಿ. ಇದು ಭಗೀರಥ ರಥವ ಬೆಂಕೊಂಡು ಪರಿವ ಸುರ ನದಿಯ ಪ್ರವಾಹವಂ ಎನಲಾ ನೃಪನ ವರವರೂಥದ ಪಿಂತೆ ಬಹುವಾದ್ಯ ರಭಸದಿಂದ ಎಡವರಿಯದೈ ತಪ್ಪ ಚತುರಂಗದ ಪದಹತಿಗೆ ಧರೆ ನಡುಗುತ್ತಿರೇ ಜನ್ಮು ಮುನಿಪನಂ ತರದ ಸಂಭ್ರಮಕ್ಕೆ ಸೈರಿಸದೆ ಅಂತರಂಗದೊಳ್ ಕುದಿಯುತ್ತಿರ್ದಂ ಕರ್ಣಸುತನ್ ಅವನ ಭಾವಮಂ ಪವನ ಜಾತಂ ಕಂಡನು. ಯೌವನಾಶ್ವನ ಹಿಂದೆ ಚತುರಂಗ ಸೈನ್ಯವು ಭಗೀರಥನ ಹಿಂದೆ ಆರ್ಭಟಿಸಿ ಬರುವ ಗಂಗಾ ನದಿಯಂತೆ ವಾದ್ಯಗಳ ರಭಸದಿಂದ ಬರುತ್ತಿತ್ತು. ಹೇಗೆ ಜನ್ನು ಋಷಿಯು ಗಂಗಾ ನದಿಯ ರಭಸವನ್ನ ಸೈರಿಸದಂತೆ ಇಲ್ಲಿ ವೃಷಕೇತುವು ಕೂಡ ಆ ಸೈನ್ಯದ ಸಂಭ್ರಮವನ್ನ ಸೈರಿಸದೆ ಮನಸ್ಸಿನಲ್ಲಿ ಕುದಿಯುತ್ತಿರುವುದನ್ನ ಕಂಡು ಭೀಮಸೇನ ಏನು ಮಾಡಿದ? ಕಟ್ಟಿತರು ಮೂಲಕೆ ಅಶ್ವಂ ಅದರ ಕಾವಲ್ಗೆ ದಿಟ್ಟ ಹೈಡಿಂಬಿಯಂ ಬೈಚಿಟ್ಟು ತಮ್ಮನುರೆಯಟ್ಟಿ ಬಹ ಯೌವನಾಶ್ವನ ಪಡೆಗೆ ಕಾರ್ಣಿಯಿಂ ಕಳುಹಿ ಕಾಲಾಗ್ನಿಯಂತೆ ಇಟ್ಟಣಿಸುತ್ತೈದುವ ಸುವೇಗನ ಬಲೌಘಕ್ಕೆ ಇದಿರಿಟ್ಟು ನಿಂದಂ ಭೀಮನುತ್ಸಾಹದಿಂದೆ ಪೆರ್ಬಟ್ಟೊತ್ತಿ ನೂಕುವ ಮಹಾವಾತ ಘಾತಮಂ ತಡೆದೊಲೆಯದಿಪ್ಪೊಂತಿರೇ. ಆಗ ಭೀಮ ಕುದುರೆಯನ್ನ ಒಂದು ದೊಡ್ಡ ಮರದ
ಒಡ್ಡೆಗೆ ಕಟ್ಟಿ ಅದರ ಕಾವಲಿಗೆ ಮೇಘನಾದನನ್ನ ನೇಮಿಸಿದ. ತಮ್ಮನ್ನು ಅಟ್ಟಿ ಬರುವ ಯೌವನಾಶ್ವನ ಸೈನ್ಯಕ್ಕೆ ವೃಷಕೇತುವನ್ನ ಬಿಟ್ಟು ಕಾಲಾಗ್ನಿಯಂತೆ ಮುತ್ತಿ ಬಂದ ಸುವೇಗನ ಸೈನ್ಯಕ್ಕೆ ತಾನು ನಿಂತ. ಹೇಗೆ ಮಹಾ ಬಿರುಗಾಳಿಗೆ ಅಲುಗಾಡದೆ ನಿಲ್ಲುವ ಬೆಟ್ಟದಂತೆ ಭೀಮ ಆ ಸುವೇಗನ ಸೈನ್ಯಕ್ಕೆ ತಾನೊಬ್ಬನೇ ಯುದ್ಧ ಮಾಡಲು ನಿಂತ. ಜನಮೇಜಯ ಕೇಳು. ಕೇಳ್ ಮಹೀಪಾಲಕ, ಸುವೇಗನ ಭಟ ಚೂರ್ಣಿಯೊಳ್ ಮುತ್ತಿಕೊಂಡ ವೃಕೋದರನ್ ಇತ್ತ ಕೆಂಧೂಳ್ ಮುಸುಕಲ್ ಎಂಡೆಸೆಗಳಂ ನೃಪರ ಮಣಿಭೂಷಣದ ಕಾಂತಿ ಝಗಝಗಿಸಲು ತೋಳ್ಮಿಡುಕಿನಿಂದಾರ್ದು ಝಳಪಿಸುವ ಭಟರ ಕರವಾಳ್ಮಿಂಚೆ ಛತ್ರ ಚಮರಂಗಳ ವಿಡಾಯಿಮಿಗೆ ಸೂಳ್ಮೊರೆಯೇ ನಿಸ್ಸಾಳಕೂಟ ಕಲಿಯೌವನಾಶ್ವ ಯೌವನಾಶ್ವಕ್ಷಿತಿಪನ್ ಕಲಿಯೌವನಾಶ್ವಕ್ಷಿತಿಪನ್ ಐತಂದನು. ಸುವೇಗನ ಸೈನಿಕರು ಭೀಮನನ್ನ ಮುತ್ತಿದರು. ಇತ್ತ ಮಹಾರಾಜ ಯೌವನಾಶ್ವ ಯುದ್ಧಕ್ಕೆ ಹೊರಟ. 8 ದೆಸೆಗಳಲ್ಲೂ ಕೆಂದೂಳು ವ್ಯಾಪಿಸಿತು. ರಾಜರುಗಳ ಆಭರಣಗಳ ಕಾಂತಿ, ವೀರರ ಕತ್ತಿಯ ಕಾಂತಿ, ಎಲ್ಲ ಕಡೆ ಛತ್ರ ಚಾಮರಗಳು, ಬೇರಿ ನಗಾರಿ ಸದ್ದು. ಈ ಸಂಭ್ರಮಗಳೊಂದಿಗೆ ಯೌವನಾಶ್ವ ಯುದ್ಧಕ್ಕೆ ಬಂದ. ಇತ್ತ ವೃಷಕೇತು ಏನು ಮಾಡಿದ? ಮೊದಲು ಒತ್ತಿಬಹ ಯೌವನಾಶ್ವನ ಪಡೆಯ ಚೂಣಿಯಂ ಕಿತ್ತು ನಿಂದಂ ಕನ್ನಸುತನದಂ ಕಂಡು ಕವಿದತ್ತವನ ಮೇಲೆ ಕರಿತುರಗರಥ ಪಾಯದಳಂ ಒಂದಾಗಿ ಸಂದಣಿಯಳು ಹತ್ತಿಸಿದ ಚಾಪಮಂ ಜೇಗೈದು ಕೂಡೆ ಮಸವೆತ್ತ ಕೂರಂಬುಗಳನ್ ಆರ್ದಿಸಲ್ ಸೇನೆ ಮುರಿದು ಅತ್ತವನ ಬಾಣಘಾತಿಗೆ ಹಯದ ಚೋರನೇ ವೀರನೋ ಜಗದೊಳು ಎನುತೆ. ಮೇಲಿಂದ ಮೇಲೆ ಬರುತ್ತಿದ್ದ ಯೌವನಾಶ್ವನ ಮುಂಚೂಣಿ ಸೈನ್ಯವನ್ನ ಮೊದಲು ಪುಡಿ ಮಾಡಿದ ವೃಷಕೇತು. ಆಗ ಮತ್ತೆ ಚತುರಂಗ ಸೇನೆ ಅವನನ್ನ ಮುತ್ತಿತು. ತೀಕ್ಷ್ಣವಾದ ಬಾಣಗಳನ್ನ ಪುಂಖಾನುಪುಂಖವಾಗಿ ವೃಷಕೇತು ಬಿಡಲು ಆ ಸೈನ್ಯವೂ ಮುರಿದು ಬಿತ್ತು. ಮತ್ತೆ ನೋಡಲು ಮತ್ತೆ ಅಷ್ಟೇ ಸೈನ್ಯ. ಪರವಾಗಿಲ್ಲ ಕುದುರೆಗಳ ಮಹಾವೀರನೇ ನೀನು ಎಂದು ಸೈನ್ಯ ಉದ್ಗರಿಸಿತು. ಆಗ ಯೌವನಾಶ್ವನು ಕೋಪದಿಂದ ಎಲ್ಲಿ ಎಲ್ಲಿ ಆ ಹಯಚೋರ, ಎಲ್ಲಿ ಹಯಚೋರನಂ ತೋರೋ ಅವನ ನೆತ್ತರಂ ಚೆಲ್ಲುವೆಂ ಭೂತಗಣಕ್ಕೆ ಎನುತೆ ಕತಿಯಿಂದೆ ನಿಂದು ಅಲ್ಲಿ ನಿಲ್ಲದೆ ಬರ್ಪ ಯೌವನಾಶ್ವನ ರಥಕ್ಕೆ ಮಾರಾಂತು ಕರ್ಣಸೂನು ಬಿಲ್ಲೊಳಂಬಂ ಪೊಡಲು ಆರು ನೀನೆಲವೋ ನಮ್ಮಲ್ಲಿ ಸಣಸಿದೆ ನೋಡಿದೊಡೆ ಬಾಲಗಂ ನಿನ್ನೊಳ್ ಕೊಲ್ಲೆನ ಆಹವಗೆ ಯಮ್ಮ ಕುದುರೆಯಂ ಬಿಟ್ಟು ಪೋಗೆಂದೊಡೆ
ಅವನಿಂತೆಂದನು. ಕುದುರೆಗಳ್ಳ ಎಲ್ಲಿ ತೋರಿಸಿ ಅವನ ರಕ್ತವನ್ನ ಭೂತ ಗಣಗಳಿಗೆ ಬಡಿಸುತ್ತೇನೆ ಎನ್ನುತ್ತಾ ಕೋಪದಿಂದ ಬರುವ ಯೌವನಾಶ್ವನನ್ನ ಎದುರಿಸಿದ ವೃಷಕೇತು. ಆತನನ್ನ ನೋಡಿ ಯೌವನಾಶ್ವ, ಎಲ್ಲೋ ಯಾರೋ ನೀನು ಹುಡುಗ? ಅಲ್ಲಪ್ಪ, ಹುಡುಗನಾದ ನಿನ್ನೊಡನೆ ನನಗೆ ಯುದ್ಧ ಬೇಡಪ್ಪ, ಕುದುರೆಯನ್ನು ಬಿಟ್ಬಿಡು, ನಿನಗೆ ಜೀವದಾನ ಮಾಡಿದ್ದೀನಿ ಎಂದ ಯೌವನಾಶ್ವ. ಆಗ ವೃಷಕೇತು, ಆರಾದೊಡೇನ್ ಅಶ್ವಮಂ ಬಿಡುವನಲ್ಲ, ಮದವಾರಣಂ ಪಿರಿದಾದೊಡೆ ಎಳಸಿಂಗ ಮಂಜಿ ಕೆಲಸಾರುವುದೇ, ನಿನ್ನ ತನುವಿನ ತೋರದಾಯತಕ್ಕೆ ಕಲಿಗಳದೆ ಕಾತರಿಪುದೇ, ವೀರನಾದೊಡೆ ಕೈದು ಮುಟ್ಟಿಗಳ ಘೋರ ಪ್ರಹಾರಮಂ ತೋರಿಸು, ಸ್ಥೂಲ ಸೂಕ್ಷ್ಮಗಳ ವಿಚಾರಂ ಏಕೆನುತ ವೃಷಕೇತು ತೆಗೆದೆಚ್ಚನ ನೃಪನ ಕಾಯಂ ನೋಯಲು. ಆಗ ವೃಷಕೇತು ಹೇಳುತ್ತಾನೆ, ಯಾರೇ ಬಂದರೂ ನಾನು ಕುದುರೆಯನ್ನ ಬಿಡುವುದಿಲ್ಲ. ದೊಡ್ಡ ಗಾತ್ರದ ಮದಗಜ ಬಂದರೆ ಸಿಂಹದ ಮರಿ ಹೆದರಿ ಓಡಿ ಹೋಗೋದಿಲ್ಲ. ನಿನ್ನ ದೇಹ ಗಾತ್ರವನ್ನ ನೋಡಿ ವೀರರು ಹೆದರುತ್ತಾರೇನೋ? ದೊಡ್ಡವರು ಚಿಕ್ಕವರು ಎನ್ನುವುದನ್ನ ಬಿಟ್ಟು ಆಯುಧವನ್ನ ಹಿಡಿ ಎಂದು ಹೇಳುತ್ತಾ ಯೌವನಾಶ್ವನನ್ನ ಬಾಣಗಳಿಂದ ಹೊಡೆದು ನೋಯಿಸಿದ. ಆಗ ಕ್ರುದ್ಧನಾದ ಯೌವನಾಶ್ವ, ಲೋಕದಳ್ ತನ್ನಳ್ ಪನರ್ವ ಭಟರಿಲ್ಲ, ನೀನೇ ಕಲಿಕಣ ಪಸುಳೆಯೆಂದು ಸೈರಿಸದೆ ನಿನಗಾಕೆ ವಾಳಿಕೆಯ ಧೀರತ್ವ ಮುಂಟಾದೊಡೆ ಅದು ಬಳಿಕೆಮ್ಮ ಪುಣ್ಯಮೆನುತೇ, ಆ ಕರ್ಣಪೂರದಿಂ ತೆಗೆದೆಚ್ಚನ ಭೂಪಂ ಈ ಕರ್ಣ ಸಂಭವಂ ಕಡಿದನ್ ಎಡೆಯಳ್ ಸರಳನ್ ಏ ಕಾರಣಮಂ ಮೇರೆದಪ್ಪಿತೆನೆ ಮುಸುಗಿದಂ ಕಣೆಯಿಂದವನ ರಥವನೋ. ಈ ಲೋಕದಲ್ಲಿ ನನ್ನೊಡನೆ ಹೋರಾಡುವ ವೀರರೇ ಇಲ್ಲ. ಏನೋ ಹಸುಳೆ ಎಂದು ಸುಮ್ಮನಿದ್ದರೆ ಈ ರೀತಿ ಜಂಬ ಕೊಚ್ಚಿಕೊಳ್ಳುತ್ತೀಯ. ನಿನಗೆ ಪರಾಕ್ರಮ ಇದ್ದರೆ ಅದು ನಮ್ಮ ಪುಣ್ಯ ಎನ್ನುತ್ತಾ ಯೌವನಾಶ್ವ ದಿವ್ಯವಾದ ಬಾಣವೊಂದನ್ನ ಕಿವಿವರೆಗೆ ಸೇದಿ ಅದನ್ನ ಬಿಡಲು ವೃಷಕೇತು ಅದನ್ನ ಮಧ್ಯೆಯೇ ತುಂಡರಿಸಿದ. ಆಗ 100 ಬಾಣಗಳನ್ನ ವೃಷಕೇತುವಿನ ಮೇಲೆ ಬಿಟ್ಟ. ಆದರೆ ಏನಾಯಿತು? ಮಾರ್ಗದೊಳ್ ಮಾರ್ಗಣಂಗಳ ನರಿದು ಕರ್ಣಜಂ ಕೂರ್ಗಣೆಯ ಕಾರ್ಗಾಲಮಂ ಸೃಜಿಸಲು ಆ ನೃಪನ ತೇರ್ಗೆರಗಿ ಕೂರ್ಕೊಂಡು ಮುತ್ತಿದು ಶರೌಘಂ ಅದನ್ನೇನೆಂಬೆನಾಕ್ಷಣದೊಳು ಏರ್ಗಳಿಂದೋರ್ಗುಡಿಸಿ ಸಾರಥಿ ಬಳಲ್ಲು ಕೆನ್ನೀರ್ಗಾರಿ ದೀರ್ಘಶಯನಂಗೆಯೇ ಕುದುರೆಗಳನ್ ಏರ್ಗೋಲ ಪೋರ್ಗಳು ಆ ನೃಪನ್ ಅಂಗದೊಳ್ಳಾಣಿಸಿದುವು ಜಾಳಂದ್ರದಂತೆ.
ಅವೆಲ್ಲವನ್ನು ವೃಷಕೇತು ಮಧ್ಯದಲ್ಲಿಯೇ ತುಂಡರಿಸಿದ. ಅಷ್ಟೇ ಅಲ್ಲ, ಬಾಣಗಳ ಮಳೆಯನ್ನೇ ಯೌವನಾಶ್ವನ ಮೇಲೆ ಪ್ರಯೋಗಿಸಿದ ವೃಷಕೇತು. ಏನಾಯ್ತು? ಅದರ ಹೊಡೆತಕ್ಕೆ ಸಾರಥಿ ಬಿದ್ದ. ಕುದುರೆಗಳು ರಕ್ತ ಕಾರಿ ಸತ್ತು ಬಿದ್ದವು. ಯೌವನಾಶ್ವನ ದೇಹವನ್ನ ದೊಡ್ಡ ಕಿಟಕಿ ಮಾಡಿಬಿಟ್ಟ. ದೇಹವಲ್ಲ ತಾತಾತೂತು. ಇದರಿಂದ ಕುಪಿತಗೊಂಡ ಯೌವನಾಶ್ವ ಒಡಲೊಳ್ ಇಡಿದಸ್ತ್ರಮಂ ಕಿತ್ತೊಡನೆ ಚಿತ್ತದೊಳ್ ಕಿಡಿಯುಡುವ ಕಡುಕೋಪದುರಿ ಮೈಯೊಳಿರದೆ ಪೊರಮಡುವುದೋ ಕಣ್ಗಳಿಂದನೆ ಕೆಂಪಡರ್ದಾಲಿಗಳ್ ಭಯಂಕರಮಾಗಲು ತುಡುಕಿ ಪಾವಕ ಮಹಾಬಾಣಮಂ ತಿರುವಿನಳ್ ತುಡಿಸಿ ಕಿವಿವರೆಗೆ ತೆಗೆದೆಚ್ಚೊಡೆ ಅವನಂದು ಕೈಗೆಡದೆ ಕರ್ಣಾತ್ಮಜಂ ವಾರುಣಾಸ್ತ್ರ ಪ್ರಯೋಗದಳ್ ಅದಂ ತಂಪಿಸಿದನು. ಯೌವನಾಶ್ವ ತನ್ನ ಮೈಯಲ್ಲಿ ನೆಟ್ಟ ಬಾಣಗಳನ್ನ ಕಿತ್ತು ಕೆಂಡ ಮಂಡಲವಾಗಿ ಕೋಪದಿಂದ ಆ ಅಗ್ನೇಯಾಸ್ತ್ರವನ್ನ ಪ್ರಯೋಗಿಸಿದ. ಅದನ್ನ ವೃಷಕೇತು ಏನು ಮಾಡಿದ? ವಾರಣಾಸ್ತ್ರವನ್ನ ಪ್ರಯೋಗಿಸಿ ಆ ಆಗ್ನೇಯಾಸ್ತ್ರವನ್ನ ಆರಿಸಿದ. ಈ ರೀತಿ ಪರಸ್ಪರ ಮಂತ್ರಾಸ್ತ್ರಗಳನ್ನ ಪ್ರಯೋಗಿಸಲು ಯೌವನಾಶ್ವ ಮತ್ತು ವೃಷಕೇತು ತೊಡಗಿದರು. ವೃಷಕೇತು ಮೇಘಾಸ್ತ್ರವನ್ನ ಬಿಟ್ಟರೆ ಹವ್ಯವಾಹಾಸ್ತ್ರಮಂ ವರುಣಾಸ್ತ್ರದಿಂ ಗೆಲ್ದು ನವ್ಯ ಮೇಘಾಸ್ತ್ರಮಂ ಕರ್ಣಜಂ ಪೊಡೆ ವಾಯುವಾಸ್ತ್ರದಿಂದೆ ಬರಿ ಕೈದವಂ ತಿಮಿರಾಸ್ತ್ರಮಂ ಜೋಡಿಸಲ್ಕೀತನು ರವ್ಯಸ್ತ್ರದಿಂ ಜಯಿಸಿ ಶೈಲಾಸ್ತ್ರಮಂ ತುಡಲ್ ದಿವ್ಯ ಕುಲಿಶಾಸ್ತ್ರದಿಂ ಮುರಿದು ಆ ನೃಪಾಲನುಗ್ರವ್ಯಾಳದಸ್ತ್ರಮಂ ಮುರಿದು ಆ ನೃಪಾಲನುಗ್ರವ್ಯಾಳದಸ್ತ್ರಮಂ ತೆಗೆಯಲ್ಕೆ ಗರುಡಾಸ್ತ್ರದಿಂದಂ ಅವಂ ಖಂಡಿಸಿದನು. ವೃಷಕೇತು ಈ ರೀತಿ ಆಗ್ನೇಯಾಸ್ತ್ರವನ್ನ ವಾರುಣಾಸ್ತ್ರದಿಂದ ಆರಿಸಿಬಿಟ್ಟು ಮೇಘಾಸ್ತ್ರವನ್ನ ಬಿಟ್ಟ. ಅದನ್ನ ಯೌವನಾಶ್ವ ವಾಯುವ್ಯಾಸ್ತ್ರದಿಂದ ನಿಷ್ಫಲಗೊಳಿಸಿ ಅವನು ಮತ್ತೆ ತಿಮಿರಾಸ್ತ್ರವನ್ನ ಹೂಡಿದ. ಅದನ್ನ ವೃಷಕೇತು ರವ್ಯಸ್ತ್ರ ಅಂದ್ರೆ ಸೂರ್ಯಾಸ್ತ್ರದಿಂದ ಗೆದ್ದು ಬಿಟ್ಟು ತಾನು ಶೈಲಾಸ್ತ್ರವನ್ನ ಯೌವನಾಶ್ವನ ಮೇಲೆ ಬಿಟ್ಟ. ಅದನ್ನ ಯೌವನಾಶ್ವ ವಜ್ರಾಸ್ತ್ರದಿಂದ ಖಂಡಿಸಿದ. ಹಾಗೆಯೇ ಮತ್ತೆ ಯೌವನಾಶ್ವ ಸರ್ಪಾಸ್ತ್ರವನ್ನ ಬಿಟ್ಟರೆ ಏನು ಮಾಡಿದ ವೃಷಕೇತು? ಗರುಡಾಸ್ತ್ರವನ್ನ ಬಿಟ್ಟು ಸರ್ಪಾಸ್ತ್ರವನ್ನ ತುಂಡುವರಿಸಿದ. ಈ ರೀತಿ ಯುದ್ಧ ಮಾಡುತ್ತಿರಲು ಆ ವೃಷಕೇತುವಿನ ಯುದ್ಧವನ್ನ ನೋಡಿಬಿಟ್ಟು ಯೌವನಾಶ್ವ ಹೇಳುತ್ತಿದ್ದಾನೆ, ಭಲೆ ಭಲೆ ತರುಣ. ಪೂತುರೇ ತರುಣ ಮಂತ್ರಾಸ್ತ್ರ ಪ್ರತೀಕಾರ ಚಾತುರ್ಯ ಮುಂಟಲಾ ನಿನ್ನೊಳ್ ಇದು ಲೇಸೋ ಗೆಲ್ವಾತುರಂ ಅದೇತಕ್ಕೆ ನಿನಗೆನುತಂ ಕೈದೋರಿಸಲ್ಕೆ ಕಣೆಗಳಾಗಸದೊಳು ಸೇತುವಂ ಕಟ್ಟಿದವಲ್ ಇಟ್ಟಣಿಸಲಾಗ ವೃಷಕೇತು ತರಿದು ಒಟ್ಟುದಿರಲ್ ಅವರಿರ್ವರ್ ಎಡೆಯೊಳ್ ಅಡ್ಡಾತು ನಿಂದುದು ಬೆಳೆದು ಚಿನ ಕಡಿದ ಶರಗಿರಿಯದೇನೆಂಬೆನ್ ಅದ್ಭುತವನು. ಭಲೆ ಶಭಾಸ್ತರ್ಣ,
ನಿನಗೆ ಮಂತ್ರಾಸ್ತ್ರಗಳಲ್ಲೂ ಪರಿಶ್ರಮವಿದೆ ಎನ್ನುವುದು ಗೊತ್ತಾಯಿತು, ಒಳ್ಳೆಯದು. ಆದರೆ ಗೆಲ್ಲುವ ಆತುರ ಬೇಕೆ ಎನ್ನುತ್ತಾ ಯೌವನಾಶ್ವ 100 ಬಾಣಗಳನ್ನು ಬಿಡಲು ಅವುಗಳನ್ನು ಕತ್ತರಿಸಿ ವೃಷಕೇತುವು ಅಸಂಖ್ಯ ಬಾಣಗಳನ್ನು ಬಿಟ್ಟ. ಹೀಗೆ ಅವರಿಬ್ಬರು ಬಿಟ್ಟು ಕಡಿದು ಹಾಕಿದ ಬಾಣಗಳು ಅವರಿಬ್ಬರ ನಡುವೆ ಬೆಟ್ಟದಂತೆ ಬಿದ್ದವು. ಅವರ ಯುದ್ಧ ಹೇಗಿತ್ತು ಎನ್ನುವುದನ್ನು ಕವಿ ಹೇಳುತ್ತಾನೆ. ಅದು ಸಂಧ್ಯೆಯ ಆಗಮನವನ್ನು ಸೂಚಿಸುತ್ತಿತ್ತು ಎನ್ನುತ್ತಾನೆ ಕವಿ. ಹೇಗೆ ನೋಡೋಣ. ಆವರೀರ್ವರ್ ಯಸುಗೆಯೊಳ್ ಮಂಡಲಾಕೃತಿಯೊಳ್ ಒಪ್ಪುವ ಕಾರ್ಮುಕಂಗಳು ಉದಯಾಸ್ತಮಯಮಪ್ಪ ಶಶಿರವಿ ಬಿಂಬದ ಆಯತದೊಲಿರೆ ನಡುವಣಂಬುಗಳ್ತ ಮರೀಚಿಗಳಂತಿರೇ ಅವಯವದ ಗಾಯದೊಳ್ ಒಗುವ ರಕ್ತಧಾರೆ ಗಳ್ತವೆ ಸಂಜಗೆಂಪಿಡಿದ ತೆರದಿಂದ ಕಂಗೊಳಿಸೆ ಭುವನದೊಳ್ ಪೊಸತಾಯ್ತು ಸಂಗರಂ ಸಂಧ್ಯಾಗಮವನ್ ಒಂದು ಸೂಚಿಪಂತೆ. ಅವರ ಬಾಣಗಳಲ್ಲಿ ಮಂಡಲಾಕೃತಿಯ ಬಾಣಗಳು ಮೂಡುವ ಅಂದರೆ ಹುಟ್ಟುವ ಮುಳುಗುವ ಸೂರ್ಯ ಚಂದ್ರರ ಬಿಂಬದಂತೆ, ನಡುವಿನ ಬಾಣಗಳು ಕಿರಣಗಳಂತೆ ಹೊಳೆಯುತ್ತಿತ್ತು. ಅವರ ದೇಹದಿಂದ ಚಿಮ್ಮಿದ ರಕ್ತಧಾರೆಗಳು ಸಂಜೆಗೆಂಪಿನಂತೆ ಕಾಣಿಸಲು ಸಮರವು ಸಂಧ್ಯೆಯ ಆಗಮನವನ್ನು ಸೂಚಿಸುವಂತೆ ತೋರಿತು ಎನ್ನುತ್ತಾನೆ ಕವಿ. ಹಾಗೆಯೇ ಕಥೆಯನ್ನು ಹೇಳುತ್ತಾ ವೈಶಂಪಾಯನರು ಹೇಳುತ್ತಾರೆ, ಜನಮೇಜಯ, ಈ ಯುದ್ಧದ ಸ್ವಾರಸ್ಯ ಏನೆಂದರೆ ಎಚ್ಚು ಕೈಗೆಡನ ನೃಪಾಲ ನಾ ಕಣೆಗಳಂ ಕೊಚ್ಚಿ ಬೇಸರಿನ ಈ ವೃಷಧ್ವಜಂ ಬಳಿಕ ಅದಕ್ಕೆ ಮೆಚ್ಚಿ ಕೇಳ್ದಂ ಯೌವನಾಶ್ವನ್ ಎಲೆ ಬಾಲ ನೀಂ ಪಸುಳೆಯಾಗಿರ್ದೊಡೇನು ಕೆಚ್ಚೆದೆಯ ಭಟನಪ್ಪೆ ನಿನ್ನ ಪಡೆದವನಾವನು ಎಚ್ಚರಿಸು ನಿಮ್ಮ ಮತ್ತಯ್ಯನಾರೆನುದೇ ತೆಗೆದೆಚ್ಚೊಡೆ ಆತನ ಕೋಲ್ಗಳಂ ಕಡಿದು ನಸುನಗುತೆ ಕಂಡಸುತ ನಿಂತೆಂದನು. ಜನಮೇಜಯ, ಸ್ವಾರಸ್ಯ ಏನೆಂದರೆ ವೃಷಕೇತುವಿನ ಮೇಲೆ ಎಷ್ಟು ಬಾಣಗಳನ್ನು ಬಿಟ್ಟರೂ ಯೌವನಾಶ್ವನ ಕೈಗಳು ಸೋಲಲಿಲ್ಲ. ಹಾಗೆಯೇ ಅವನ್ನು ಎಷ್ಟು ಕಡಿದರೂ ವೃಷಕೇತು ಬೇಸರಗೊಳ್ಳಲಿಲ್ಲ. ಆಗ ಯೌವನಾಶ್ವ ಆ ವೃಷಕೇತುವನ್ನ ಕುರಿತು ಹೇಳುತ್ತಾನೆ, ಬೇಷ್ ಮಗನೇ, ನೀನು ಧೀರನಾದ ವಿಲ್ಗಾರ. ಹೇಳಪ್ಪ, ಯಾರು ನಿನ್ನ ತಂದೆ, ನಿನ್ನ ಅಜ್ಜ ಯಾರು ಎನ್ನುತ್ತಾ ಬಾಣಗಳನ್ನು ಬಿಡೋಲು ಅವನ್ನ ಕತ್ತರಿಸಿ ನುಡಿಯುತ್ತಾನೆ ವೃಷಕೇತು. ಉಯ್ಯಲೊಳ್ ಬಂದಳವುದೋರು ತಿರ್ಪಾಗ ನಿಮ್ಮಯ್ಯ ಮುತ್ತಯ್ಯನಾರೆಂದು ತನ್ನಂ ಕೇಳ್ವೆ ಕಯ್ಯ ಇದು ಕಾಣಬೇಡವೇ ಕಣ್ಣ ಕಮಲಹಿತಕರರವರನು ಉಸಿರಬಹುದೇ ಪುಯ್ಯಲೆಳಸಿದ ವಿರೋಧಿಯ ಕಿವಿಗೆ ವಿರಹಿತಂ ಗೆಯ್ಯಬೇಕಲ್ಲದೆ ಎಲೆ ಮರುಳೆ ಕೋವಿದನಾದೊಡೆ
ವೈಯನೆ ಪರೋಕ್ಷದಲ್ ತಿಳಿದುಕೊಳ್ಳ್ ಸಾಕೆನುತೆ ವೃಷಕೇತು ತೆಗೆದೆಚ್ಚೆನು. ಯೌವನಾಶ್ವನ ಬಾಣಗಳನ್ನ ಕತ್ತರಿಸಿ ನುಡಿಯುತ್ತಾನೆ ವೃಷಕೇತು. ಅಲ್ಲಪ್ಪ, ಯುದ್ಧದ ನಡುವೆ ಅಪ್ಪ ಯಾರು, ಅಜ್ಜ ಯಾರು, ಅಮ್ಮ ಯಾರು ಎಂದು ಕೇಳುವೆಯಲ್ಲ, ನೀನೆಂಥ ವೀರನೋ? ಆಯ್ತು, ಹೇಳ್ತೇನೆ. ನನ್ನ ತಂದೆ ದಾನಶೂರ ಕರ್ಣ, ಅಜ್ಜ ಸಾಕ್ಷಾತ್ ಸೂರ್ಯ ಭಗವಾನ್. ಅಲ್ಲಪ್ಪ, ಕಾದಲು ಬಂದ ಶತ್ರುವಿನೊಡನೆ ಯುದ್ಧ ಮಾಡಬೇಕಲ್ಲದೆ ಇಂತಹವುಗಳನ್ನ ಪರೋಕ್ಷದಲ್ಲಿ ತಿಳ್ಕೊಳ್ಬೇಕು ಎನ್ನುತ್ತಾ ವೃಷಕೇತು ಮತ್ತೆ ಬಾಣ ಪ್ರಯೋಗ ಮಾಡೋಣ. ಆಗ ಯೌವನಾಶ್ವ ಅಪ್ರತಿಮನೆಪ್ಪೆ ಬಾಲಕ ಲೇಸು ಲೇಸು ಬಾಣ ಪ್ರಯೋಗಂಗಳಂ ಎನುತೊಂದು ಕಣೆಪೂಡಿ ಕರ್ಣ ಪ್ರದೇಶಕ್ಕೆ ತೆಗೆದು ಅವಂ ಬಿಡಲ್ಕೆ ಅವನುರವನುಗಿಯೇ ಮೈ ಮರೆದು ಕೂಡೇ ಸಪ್ರಾಣಿಸುತ್ತೆ ಕೆರಳ್ದು ಇನ್ನು ನೋಡಿ ಸಾಯಕ ಪ್ರಭಾವವನು ಎನ್ನುತ್ತ ದೆಸೆ ದೆಸೆಗ ಉಗುಳ್ದ ಕನಕ ಪ್ರಭೆಯೊಳ್ಯಸೆವ ಸರಳಂ ತೊಟ್ಟು ಕೆನ್ನೆಗೆಳೆದು ಆರ್ದಚ್ಚನಾ ನೃಪನನು. ಭೇಷ್ ಮಗೋ, ಬಾಣ ಪ್ರಯೋಗದಲ್ಲಿ ನಿನಗೆ ಇದಿರೇ ಇಲ್ಲ ಎನ್ನುತ್ತಾ ಒಂದು ದಿವ್ಯ ಬಾಣವನ್ನ ವೃಷಕೇತುವಿನ ಎದೆಗೆ ಹೊಡೆದ. ಅದು ಅವನ ಎದೆಗೆ ನಾಟಿ ವೃಷಕೇತು ಕ್ಷಣಕಾಲ ಮೂರ್ಛಿತನಾಗಿ ಮತ್ತೆ ಎಚ್ಚರಗೊಂಡು ಈ ಬಾಣದ ಪ್ರಭಾವವನ್ನ ನೋಡು ಎನ್ನುತ್ತಾ ಬಂಗಾರದ ಪ್ರಭೆಯುಳ್ಳ ಬಾಣವನ್ನ ಬಿಲ್ಲಿನಲ್ಲಿ ಹೂಡಿ ಕೆನ್ನೆಯವರೆಗೆ ಎಳೆದು ಬಿಟ್ಟ. ಆಗ ಕತೆ ಹೇಳುವ ವೈಶಂಪಾಯನರು ಹೇಳುತ್ತಾರೆ, ಏನು ಹೇಳೋ ಜನಮೇಜಯ, ಆ ಬಾಣದ ಪೆಟ್ಟಿಗೆ ಏನೆಂಬೆ ನರಸ ಕನ್ನಜನ ಬಾಣದ ಘಾತಕೆ ಆ ನರೇಂದ್ರಂ ಕರದ ಚಾಪಮಂ ಬಿಟ್ಟು ಮೂರ್ಛಾನುಗತನಾಗಲು ಆತನ ಬಲಂ ಮುಂಕೊಂಡು ಬಂದು ಇವನ ಮೇಲೆ ಕವಿಯೇ ಆನೆಯಂ ಪೊಯ್ದೆಳೆವ ಸಿಂಗಮಂ ಮುತ್ತುವ ಮೃಗಾನೀಕಮಂ ಕಂಡೆವು ಎಂದೆನುತೇ ತುಡುಕಿದನು ಅನೂನ ಶರಜಾಲಮಂ ಕರಿತುರಗರಥ ಪದಾತಿಗಳ ಸಂದಣಿ ದಣಿಯಲೋ. ಆ ಬಾಣದ ಪೆಟ್ಟಿಗೆ ಯೌವನಾಶ್ವನ ಬಿಲ್ಲು ಮುರಿದು ಬಿದ್ದು ಎದೆಗೆ ಭಾರೀ ಏಟು ಬಿದ್ದು ಯೌವನಾಶ್ವ ಮೂರ್ಛೆ ಹೋದ. ಉಳಿದ ಸೈನ್ಯವು ವೃಷಕೇತುವನ್ನ ಮೊತ್ತಲು ವೃಷಕೇತು ಹೇಳುತ್ತಾನೆ, ಅಲ್ವೋ, ಆನೆಯನ್ನೇ ಕೊಂದು ಎಳೆಯುವ ಸಿಂಹವನ್ನ ಉಳಿದ ಜುಜುಬಿ ಪ್ರಾಣಿಗಳು ಜಿಂಕೆ, ಮೊಲ ಮುಂತಾದವು ಇಂದು ಮುತ್ತುವ ಹಾಗಾಯಿತು ಎನ್ನುತ್ತಾ ಆ ಬಾಣಗಳಿಂದ ಚತುರರಂಗ ಸೈನ್ಯವನ್ನ ಹೊಡೆದ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 4ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್.ಎಲ್. ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್.ಎಸ್. ಗೋಪಾಲ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ.
ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.